ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಸಾಹಿತ್ಯವನ್ನು ಗಮನಿಸಬೇಕಾಗತ್ತೆ. ಸಾಹಿತ್ಯದ ಒಂದು ಪ್ರಾಕಾರ ಅಂತ ಹೇಳಿದರೆ ಚಂಪು ಸಾಹಿತ್ಯ. ಈ ಚಂಪು ಸಾಹಿತ್ಯ ಅಂದರೆ ಏನು? ನಮಗೆ ಎಲ್ಲಿ ನೋಡಲಿಕ್ಕೆ ಸಿಗತ್ತೆ, ಅದು ಹೇಗಿರುತ್ತೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಚಂಪು ಸಾಹಿತ್ಯ ಎನ್ನುವಂಥದ್ದು ಇದೊಂದು ಬರೆಯುವಂತಹ ಶೈಲಿಗೆ ಸಂಬಂಧಿಸಿದಂತಹ ಒಂದು ಪರಿಭಾಷೆ. ಇದು ಚಂಪು ಸಾಹಿತ್ಯ ಅಂದರೆ ಏನು ಅಂತ ಹೇಳಿದರೆ, ಅದು ಒಂದು ಬರೆಯುವ ಶೈಲಿಗೆ, ಬರೆಯುವಂತಹ ರೀತಿಗೆ ಸಂಬಂಧಿಸಿರುವಂತಹ ಒಂದು ಪರಿಭಾಷೆ. ಚಂಪು ಸಾಹಿತ್ಯ ಎನ್ನುವಂಥದ್ದು ನಮಗೆ ಹೇಗೆ ಗೊತ್ತಾಗತ್ತೆ? ಈ ಒಂದು ಸಾಹಿತ್ಯವನ್ನು ಅಥವಾ ಒಂದು ಕಾವ್ಯವನ್ನು ತಗೊಂಡಾಗ ಆ ಕಾವ್ಯ ಯಾವುದರಲ್ಲಿ ರಚನೆಯಾಗಿದೆ ಎನ್ನುವಂಥದ್ದು ನಮಗೆ ಹೇಗೆ ಗೊತ್ತಾಗತ್ತೆ? ಇವಾಗ ಚಂಪು ಸಾಹಿತ್ಯದಲ್ಲಿ ಚಂಪು ಕೃತಿಯೋ ಹೌದು ಅಲ್ವೋ ಎನ್ನುವಂಥದ್ದನ್ನು ಹೇಗೆ ಪತ್ತೆ ಹಚ್ಚುವಂಥದ್ದು ಅಂತ ಹೇಳಿದರೆ, ಅದು ಚಂಪು ಸಾಹಿತ್ಯ ಎನ್ನುವಂಥದ್ದು ಪ್ರಧಾನವಾಗಿ ಮುಖ್ಯವಾಗಿ ಏನಾಗಿರುತ್ತೆ? ಗದ್ಯ ಪದ್ಯಗಳಿಂದ ಕೂಡಿರುತ್ತೆ. ಚಂಪು ಸಾಹಿತ್ಯ ಎನ್ನುವಂಥದ್ದು ಏನಾಗಿರುತ್ತೆ? ಗದ್ಯ ಪದ್ಯಗಳಿಂದ ಕೂಡಿರುವಂತಹ ಸಾಹಿತ್ಯವನ್ನು ಚಂಪು ಸಾಹಿತ್ಯ ಅಂತ ಹೇಳಿ ಕರೀತಾರೆ. ಭಾರತೀಯ ಭಾಷೆಗಳಲ್ಲಿ ಪ್ರಾಚೀನವಾದಂತಹ ಅಥವಾ ಪ್ರಸಿದ್ಧವಾದಂತಹ ಅಥವಾ ವಿಶಿಷ್ಟವಾದಂತಹ ಒಂದು ಕಾವ್ಯ ಪ್ರಕಾರ ಅಂತ ಹೇಳಿದರೆ ಅದು ಚಂಪು ಸಾಹಿತ್ಯ. ಇದನ್ನು ಕನ್ನಡದ ಆರಂಭಿಕ ಕವಿಗಳು ಯಶಸ್ವಿಯಾಗಿ ಬಳಸಿಕೊಂಡಿದ್ದಾರೆ. ಕನ್ನಡದ ನಾವು ಮೊದಲಿನ ಕವಿಗಳು ಅಥವಾ ನಮಗಿಂತ ಪೂರ್ವಕ್ಕೆ ನೋಡಬೇಕಾದ್ರೆ, ಹಿಂದಿನ ಕವಿಗಳನ್ನು ನೋಡಬೇಕಾದ್ರೆ ಅಲ್ಲಿ ಪಂಪ ಅವರೆಲ್ಲ ತುಂಬ ಚೆನ್ನಾಗಿ ಈ ಚಂಪು ಸಾಹಿತ್ಯವನ್ನು ತಮ್ಮ ಕೃತಿಗಳಲ್ಲಿ ಬಳಸಿಕೊಂಡಿದ್ದಾರೆ. ನಮಗೆ ಮೊದಲು ಕಂಡುಬರುವಂತಹ ಚಂಪು ಸಾಹಿತ್ಯದ ಮೊದಲ ಕೃತಿ, ನಮಗೆ ಸಿಕ್ಕುವಂತಹ ಮೊದಲ ಕೃತಿ ಇದೆ ಅಂತ ಹೇಳಿದರೆ 10ನೇ ಶತಮಾನದಲ್ಲಿ ಪಂಪನ ಕೃತಿ. ಆ ಪಂಪನ ಕೃತಿಯನ್ನು ನಾವು ಗಮನಿಸಿದಾಗ ಅಲ್ಲಿ ಈ ಚಂಪು ಸಾಹಿತ್ಯ ಎನ್ನುವಂಥದ್ದು ಬಳಕೆಯಾಗಿರುವಂಥದ್ದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗತ್ತೆ. ಚಂಪು ಅಂತ ಹೇಳಿದರೆ ಏನು? ಹಾಗಿದ್ರೆ ಚಂಪು ಅಂತ ಹೇಳಿದರೆ ಸುಂದರವಾದದ್ದು, ಮನೋಹರವಾದದ್ದು ಎನ್ನುವಂತಹ ಅರ್ಥವನ್ನು ಹೊಂದಿರುವಂಥದ್ದು. ಇದು ಚಂಪು ಸಾಹಿತ್ಯ ಪ್ರಧಾನವಾಗಿ ಗದ್ಯ ಪದ್ಯಗಳಿಂದ ಕೂಡಿರುವಂತಹ ಸಾಹಿತ್ಯವಾಗಿರುತ್ತೆ. ಚಂಪು ಎನ್ನುವಂಥದ್ದಕ್ಕೆ ಸುಂದರವಾದದ್ದು, ಮನೋಹರವಾಗಿರುವಂಥದ್ದು ಎನ್ನುವಂತಹ ಅರ್ಥವನ್ನು ಅಲ್ಲಿ ಹೇಳಿದ್ದಾರೆ. ಕನ್ನಡದಲ್ಲಿ ಚಂಪು ಸಾಹಿತ್ಯವನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ಚಂಪು ಸಾಹಿತ್ಯವನ್ನು ವಸ್ತುಕ, ಓದುಗಬ್ಬ, ಮಾರ್ಗಕವಿತ್ವ ಅಂತ ಹೇಳಿರುವಂಥದ್ದು ಇದೆ. ಕನ್ನಡದಲ್ಲಿ ಈ ಚಂಪು ಸಾಹಿತ್ಯವನ್ನು ವಸ್ತುಕ, ಓದುಗಬ್ಬ, ಮಾರ್ಗಕವಿತ್ವ ಅಂತ ಹೇಳಿ ಬೇರೆ ಬೇರೆ ಹೆಸರುಗಳಲ್ಲಿ ಅಲ್ಲಿ ಹೇಳಿದ್ದಾರೆ. ಈ ಪ್ರಕಾರದ ಕಾವ್ಯಗಳಲ್ಲಿ ಪ್ರತಿಪಾದಿತವಾದಂತಹ ವಸ್ತು ಲೌಕಿಕ, ಧಾರ್ಮಿಕ, ಐತಿಹಾಸಿಕ ಎಂದಾಗಿರುತ್ತದೆ, ಅಥವಾ ಈ ಮೂರೂ ಸಂಗತಿಗಳ ಮಿಶ್ರಣವೂ ಆಗಿರಬಹುದು. ಈ ಒಂದು ಚಂಪು ಸಾಹಿತ್ಯದಲ್ಲಿ ಯಾವುದನ್ನು ಸೇರಿಸಿದ್ದಾರೆ? ಹಾಗಿದ್ದರೆ ಒಂದು ಕೃತಿ ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಚಂಪು ಸಾಹಿತ್ಯದಲ್ಲಿ ಒಂದು ಕೃತಿ ರಚನೆ ಆಗಿದೆ ಅಂತ ಹೇಳಿದರೆ ಆ ಕೃತಿಗೆ ವಿಷಯ ಏನಾಗಿರ್ಬೋದು? ವಿಷಯ ವಸ್ತು ಏನಾಗಿರುತ್ತೆ? ಲೌಕಿಕವಾಗಿರುವಂಥದ್ದು. ಧಾರ್ಮಿಕವಾಗಿ ಏನನ್ನು ಹೇಳಬೇಕು ಆ ಧಾರ್ಮಿಕವಾಗಿ ಹೇಳುವಂಥದ್ದಾಗಿರ್ಬೋದು, ಅಥವಾ ಐತಿಹಾಸಿಕವಾಗಿರ್ಬೋದು. ಇವುಗಳು ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಈ ಮೂರೂ ವಿಷಯಗಳನ್ನು ಸೇರಿಸಿ ಒಟ್ಟಿಗೆ ಈ ಚಂಪು ಸಾಹಿತ್ಯದಲ್ಲಿ ಹೇಳಿದ್ದಾರೆ. ರಾಮಾಯಣ, ಮಹಾಭಾರತ, ವೈದಿಕ, ಜೈನ ಪುರಾಣಗಳು, ಕಲ್ಪಿತ ಕಥಾವಸ್ತುವುಳ್ಳ ಕಾವ್ಯಗಳು, ಐತಿಹಾಸಿಕ ವೃತ್ತಾಂತಗಳು ಚಂಪು ಸಾಹಿತ್ಯದ ಪ್ರಮುಖ ವಸ್ತುಗಳಾಗಿವೆ. ಚಂಪು ಸಾಹಿತ್ಯದಲ್ಲಿ ಕೃತಿ ರಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಏನೆಲ್ಲ ನೋಡ್ಬೋದು? ಆ ವಿಷಯಗಳಲ್ಲಿ, ಆ ಕೃತಿಗಳಲ್ಲಿ ಏನೆಲ್ಲ ವಿಷಯಗಳು ಬರ್ತವೆ ಅಂತ ಹೇಳಿದರೆ, ರಾಮಾಯಣ ಮಹಾಭಾರತದ ವಿಷಯಗಳು ಬರ್ತವೆ, ವೈದಿಕ ಜೈನ ಪುರಾಣಗಳು ಬರ್ತವೆ, ಕಲ್ಪಿತ ಕಥಾವಸ್ತುವುಳ್ಳಂತಹ ಕಾವ್ಯಗಳು ಬರ್ತವೆ, ಐತಿಹಾಸಿಕ ವೃತ್ತಾಂತಗಳು ಬರ್ತವೆ. ಇವುಗಳೆಲ್ಲ
ಚಂಪು ಸಾಹಿತ್ಯದ ಪ್ರಮುಖ ವಸ್ತುಗಳು. ಉದಾತ್ತ ನಾಯಕನ ನಿರ್ಮಾಣ, ನಾಯಕ ಪ್ರತಿನಾಯಕರ ಸಂಘರ್ಷ, ಮತ ಪ್ರಸಾರ, ತತ್ವ ಪ್ರಸಾರ, ಧಾರ್ಮಿಕ ಕಥನ, ಮನರಂಜನೆ ಈ ಕಾವ್ಯಗಳಲ್ಲಿ ಕಂಡುಬರುವಂಥದ್ದು. ಕಥೆಗಿಂತಲೂ ವರ್ಣನೆ, ರಸಭಾವಗಳಿಗೆ, ಶಬ್ದಾರ್ಥ, ಅಲಂಕಾರಗಳಿಗೆ ಈ ಕಾವ್ಯಗಳಲ್ಲಿ ವಿಶೇಷ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಕನ್ನಡ ಸಂಸ್ಕೃತ ಬೆರೆತ ಶೈಲಿ, ಅಲಂಕಾರಿಕ ಪದರಚನೆಗಳನ್ನು ನಾವಿಲ್ಲಿ ಕಾಣಬಹುದು. ನಾವು ಈ ಸಾಹಿತ್ಯದಲ್ಲಿ ಕನ್ನಡ ಸಂಸ್ಕೃತ ಎರಡು ಬೆರೆತಿರುವಂತಹ, ಎರಡು ಸೇರಿರುವಂತಹ ಅಲಂಕಾರಿಕವಾದಂತಹ ಶೈಲಿಯನ್ನು, ಪದರಚನೆಗಳನ್ನು ನಮಗಿಲ್ಲಿ ಕಾಣಲಿಕ್ಕೆ ಅವಕಾಶವಿದೆ. ಈ ಕಾವ್ಯಗಳಲ್ಲಿ ಗದ್ಯ ಪದ್ಯಗಳಿದ್ದರೂ ಕೂಡ ಗದ್ಯಕ್ಕಿಂತ ಪದ್ಯ ಹೆಚ್ಚಾಗಿರ್ತದೆ. ನಾನಾಗಲೇ ಹೇಳಿದ್ದೇನೆ, ಚಂಪು ಸಾಹಿತ್ಯ ಅಂತ ಹೇಳಿದರೆ ಗದ್ಯ ಪದ್ಯಗಳ ಮಿಶ್ರಣವಾಗಿರುವಂತಹ ಸಾಹಿತ್ಯವನ್ನು ನಾವು ಚಂಪು ಸಾಹಿತ್ಯ ಅಂತ ಹೇಳಿ ಕರೆಯುವಂಥದ್ದು. ಆದರೆ ಚಂಪು ಸಾಹಿತ್ಯದಲ್ಲಿ ಗದ್ಯ ಪದ್ಯಗಳು ಇದ್ದರೂ ಕೂಡ ಹೆಚ್ಚಾಗಿ ಏನಿರುತ್ತೆ, ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿರುವಂಥದ್ದು. ಪದ್ಯ ಮತ್ತು ಗದ್ಯಗಳು ಇಷ್ಟೇ ಇರಬೇಕು, ಇಷ್ಟೇ ಪ್ರಮಾಣದಲ್ಲಿ ಗದ್ಯಗಳಿರಬೇಕು, ಇಷ್ಟೇ ಪ್ರಮಾಣದಲ್ಲಿ ಪದ್ಯಗಳಿರಬೇಕು ಎನ್ನುವಂಥದ್ದು ಏನೂ ಇಲ್ಲ, ನಿಯಮ ಏನೂ ಇಲ್ಲ. ಅದರ ವರ್ಣನೆ, ಇತಿವೃತ್ತ, ಕಥೆಯ ಓಟಕ್ಕೆ ಅನುಗುಣವಾದಂತಹ ಅಂಶಗಳು ಏನಿರ್ತವೆ, ಆ ವಿಷಯಗಳನ್ನು ನಿಮಗೆ ಅದರ ಕಥೆಯನ್ನು ಹೇಳಬೇಕಾದ್ರೆ ಏನು ಹೇಳಬೇಕು, ಕಥೆ ಏನಿದೆ, ಎಲ್ಲಿಂದ ಆರಂಭವಾಗತ್ತೆ, ಏನು ಎನ್ನುವಂಥದ್ದನ್ನು ಏನು ಮಾಡಿರ್ತಾರೆ, ಅದನ್ನು ಗದ್ಯದಲ್ಲಿ ಕೊಟ್ಟಿರ್ತಾರೆ. ಅನಂತರ ಪದ್ಯವನ್ನು ಕೊಡ್ತಾರೆ. ಈ ಕಾವ್ಯದಲ್ಲಿ ಇಡೀ ಕಥೆಯನ್ನು ಆಶ್ವಗಳಾಗಿ ವಿಂಗಡಿಸಲಾಗತ್ತೆ. 6 ವರ್ಣವೃತ್ತಗಳು ಹೆಚ್ಚಾಗಿ ಬಳಕೆಯಾಗಿದ್ದು, ತ್ರಿಪದಿ, ಅಕ್ಕರ, ರಗಳೆಗಳು ಅಲ್ಲಲ್ಲಿ ಪ್ರಯೋಗಗೊಂಡು ಕಂದ ಪದ್ಯಗಳಿಂದ ಕೂಡಿರ್ತವೆ. ವರ್ಣವೃತ್ತಗಳು ನಿಮ್ಗೆ ಗೊತ್ತಿದೆ, 6 ವರ್ಣವೃತ್ತಗಳು ಬರ್ತವೆ. ಆ ವರ್ಣವೃತ್ತಗಳನ್ನು ಬಳಕೆ ಮಾಡಿದ್ದಾರೆ. ತ್ರಿಪದಿ, ಅಕ್ಕರ, ರಗಳೆಗಳು ಕೂಡ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಜೊತೆಗೆ ಕಂದ ಪದ್ಯಗಳಿಂದ ಈ ಚಂಪು ಸಾಹಿತ್ಯ ಎನ್ನುವಂಥದ್ದು ಕೂಡಿರುವಂಥದ್ದು. ಧರ್ಮ ಮತ್ತು ಕಾವ್ಯಧರ್ಮಗಳೆರಡನ್ನೂ ಒಟ್ಟಿಗೆ ಅಭಿವ್ಯಕ್ತಿಸಿದ ಪ್ರಾಚೀನ ಕನ್ನಡದ ಕವಿಗಳ ಪ್ರತಿಭಾಶಕ್ತಿಗೆ ದ್ಯೋತಕವಾಗಿ ಚಂಪು ಪ್ರಾಕಾರ ಇಂದು ಅಭ್ಯಾಸ ಯೋಗ್ಯವಾಗಿದೆ ಅಂತ ಹೇಳಿದ್ದಾರೆ. ಕವಿಗಳ ಪ್ರತಿಭಾಶಕ್ತಿ, ಕವಿಗಳ ಪ್ರತಿಭೆ ಏನಿದೆ, ಆ ಪ್ರತಿಭೆಗೆ ಇದು ಒಂದು ಹಿಡಿದ ಕನ್ನಡಿಯಂತೆ. ಅದು ಇಂದಿಗೂ ಕೂಡ ಅಭ್ಯಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಸಾಹಿತ್ಯ ಅಂತ ಹೇಳಿದರೆ ಚಂಪು ಸಾಹಿತ್ಯ. ಕನ್ನಡದ ಪ್ರಾಚೀನ ಕಾಲದಲ್ಲಿ ಚಂಪು ಸಾಹಿತ್ಯ ರಚನೆಯಾಗಿರಬಹುದು. ಯಾವಾಗ ಚಂಪು ಸಾಹಿತ್ಯ ರಚನೆಯಾಗಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಯಾವಾಗ ಆಗಿರ್ಬೋದು ಅಂತ ಹೇಳಿದರೆ ಪ್ರಾಚೀನ ಕಾಲದಲ್ಲಿ ಆಗಿರ್ಬೋದು, ಅಷ್ಟೇ ಗೊತ್ತಿರುವಂಥದ್ದು. ಅದು ಯಾವಾಗ ಆಗಿದೆ ಎನ್ನುವಂಥದ್ದಕ್ಕೆ ನಮಗೆ ಕಾವ್ಯಗಳು ಸಿಕ್ಕಿದರೆ ಮಾತ್ರ ಗೊತ್ತಾಗುವಂಥದ್ದು ಯಾವಾಗ ಆಗಿದೆ ಅಂತ ಹೇಳಿ. ಆದರೆ ನಮಗೆ ಅಂತಹ ಕಾವ್ಯಗಳು ಯಾವುದೂ ಸಿಕ್ಕಲಿಲ್ಲ. ನಮಗೆ ದೊರೆತಿರುವಂತಹ ಪ್ರಥಮ ಕಾವ್ಯ ಅಂತ ಹೇಳಿದರೆ 10ನೇ ಶತಮಾನದಲ್ಲಿ ರಚನೆಯಾಗಿರುವಂತಹ ಪಂಪನ, 10ನೇ ಶತಮಾನವನ್ನು ಪಂಪಯುಗ ಅಂತ ಹೇಳಿ ಕರೆಯುವಂಥದ್ದು. ಪಂಪಯುಗದಲ್ಲಿ ರಚನೆಯಾಗಿರುವಂತಹ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳು ಅತ್ಯಂತ ಪ್ರಾಚೀನವಾದಂತಹ ಕೃತಿಗಳು ನಮಗೆ ಇವಾಗ ಸಿಕ್ಕಿರುವಂಥದ್ದು. ಇವುಗಳಲ್ಲಿ ಏನು ಮಾಡಿದ್ದಾನೆ ಪಂಪ ಚಂಪು ಕಾವ್ಯವನ್ನು ಬಳಸಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಅವಕಾಶಗಳು ಸಿಗ್ತವೆ. ಪಂಪ ಹಾಗೂ ಅನಂತರದ ಪ್ರಾಚೀನ ಕವಿಗಳು ಯಾರಿದ್ದಾರೆ, ಅವರು ಧರ್ಮ ಪ್ರಸಾರಕ್ಕಾಗಿ, ಧರ್ಮವನ್ನು ಪ್ರಚಾರ ಮಾಡಬೇಕು ಆ ಒಂದು ಉದ್ದೇಶದಿಂದ, ಆ ಒಂದು ವಿಷಯಕ್ಕೋಸ್ಕರ ಲೌಕಿಕ ವಿಚಾರಕ್ಕಾಗಿ ಇನ್ನೊಂದು ಕಾವ್ಯಗಳನ್ನು ರಚಿಸಿರುವಂಥದ್ದನ್ನು ನಮಗೆ ಕಾಣಲಿಕ್ಕೆ ಅವಕಾಶ ಇದೆ. ಪಂಪನ ಒಂದು ಕೃತಿ ಧರ್ಮ ಪ್ರಚಾರಕ್ಕಾಗಿರುವಂಥದ್ದು, ಇನ್ನೊಂದು ಲೌಕಿಕವಾಗಿರುವಂಥದ್ದು. ಪಂಪನ ನಂತರ ಬಂದಿರುವಂತಹ ರನ್ನ, ಇವನು ಸಾಹಸ ಭೀಮ ವಿಜಯಂ ಹಾಗೂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಎನ್ನುವಂತಹ ಕಾವ್ಯಗಳನ್ನು ರಚಿಸಿದ್ದಾನೆ. ಪಂಪನ ನಂತರ ಬಂದಿರುವಂತಹ ರತ್ನತ್ರಯದಲ್ಲಿ ಒಬ್ಬನಾಗಿರುವಂತಹ ರನ್ನ ಏನು ಮಾಡ್ತಾನೆ, ಸಾಹಸ ಭೀಮ ವಿಜಯಂ ಎನ್ನುವಂತಹ ಮತ್ತು ಅಜಿತ ತೀರ್ಥಂಕರ ಪುರಾಣ ತಿಲಕಂ ಎನ್ನುವಂತಹ 2 ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. ಇದೇ ರೀತಿ ಪೊನ್ನ ಭುವನೈಕ ರಾಮಾಭ್ಯುದಯ ಹಾಗೂ ಶಾಂತಿ ಪುರಾಣ ಎನ್ನುವಂತಹ ಕೃತಿಗಳನ್ನು ರಚಿಸಿದ್ದಾನೆ. ನಾಗಚಂದ್ರ ಶ್ರೀರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣವೆಂಬ ಕೃತಿಗಳನ್ನು ರಚಿಸಿದ್ದಾನೆ.
ಈ ರೀತಿಯ ದ್ವಿವಿಧ ಕಾವ್ಯಗಳಲ್ಲದೆ ಭಿನ್ನ ವಸ್ತುಗಳುಳ್ಳ ಕಾವ್ಯಗಳು ಇವೆ. 10ನೇ ಶತಮಾನದಲ್ಲಿದ್ದ ನಾಗವರ್ಮನ ಕರ್ನಾಟಕ ಕಾದಂಬರಿಯು ಸಂಸ್ಕೃತ ಬಾಣಭಟ್ಟನ ಕಾದಂಬರಿ ಆಧರಿಸಿ ರಚಿತವಾದಂತಹ ರಮ್ಯವಾದಂತಹ ಕೃತಿ ಅಂತ ಹೇಳಬಹುದು. ನಯಸೇನ ಸುಮಾರು 11ನೇ ಶತಮಾನದಲ್ಲಿ ಈತನನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಈತ ರಚಿಸಿರುವಂತಹ ಧರ್ಮಾಮೃತ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಜೈನ ಧರ್ಮದ ನೀತಿ ಸೂತ್ರಗಳನ್ನು ಹೇಳುವಂತಹ ಈ ಒಂದು ಕಾವ್ಯ, ಈ ಸಣ್ಣ ಸಣ್ಣ ನೀತಿ ಕಥೆಗಳನ್ನು ಹೇಳಬೇಕು, ಅದಕ್ಕೋಸ್ಕರ ಧರ್ಮಾಮೃತ ಎನ್ನುವಂತಹ ಕೃತಿಯನ್ನು ಈ ನಯಸೇನ ಎನ್ನುವಂಥವನು ಬರೆದಿದ್ದಾನೆ. ಇನ್ನು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರದ ಕಥೆಗಳು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಈ ನೀತಿ ಕಥೆಗಳು, ಆ ಪಂಚತಂತ್ರದಲ್ಲಿರುವಂಥ ಕಥೆಗಳು ನೀತಿ ಕಥೆಗಳಾಗಿರುವೆ. ಆ ಮೂಲಕ ನೀತಿ ಕಥೆಗಳನ್ನು ಚಂಪು ಮೂಲಕ ಹೇಳುವಂತಹ ಕೃತಿಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಚಂಪುವಿನಲ್ಲಿ ಹಲವಾರು ಕೃತಿಗಳು ರಚಿತವಾಗ್ತಾ ಬಂದಿದೆ. ನಮಗೆ ಮೊದಲು ಸಿಗುವಂಥದ್ದು ಯಾವುದು ಅಂತ ಹೇಳಿದರೆ ಪಂಪನಿಂದ ರಚಿತವಾದಂತಹ ಕೃತಿಗಳು ಬಿಟ್ಟರೆ ಬೇರೆ ಅದಕ್ಕಿಂತ ಮೊದಲು ಯಾರು ಚಂಪು ಸಾಹಿತ್ಯವನ್ನು ಬಳಸಿದ್ದಾರೆ ಎನ್ನುವಂಥದ್ರ ಬಗ್ಗೆ ನಮಗೆಲ್ಲೂ ನೋಡಲಿಕ್ಕೆ ಅವಕಾಶಗಳು ಇಲ್ಲ. ಹಾಗಾಗಿ ನಾವು ಚಂಪು ಸಾಹಿತ್ಯವನ್ನು ಎಲ್ಲಿ ಆರಂಭ ಆಗಿದೆ ಅಂತ ಹೇಳಿದರೆ ನಾವು ಪಂಪನ ಕಾಲದಲ್ಲಿ ಅಂತ ಹೇಳುವಂತಹ ಸಂದರ್ಭ ನಮಗೆ ಎದುರಾಗಿದೆ. ಚಂಪು ಸಾಹಿತ್ಯ ಎನ್ನುವಂಥದ್ದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಹೆಚ್ಚಿನ ಕೃತಿಗಳು ಸಿಗುವಂಥದ್ದು ಈ ಚಂಪು ಸಾಹಿತ್ಯದಲ್ಲೇ ಇರುವಂಥದ್ದು. ನಾವು ಇದನ್ನು ಅಧ್ಯಯನ ಮಾಡಲಿಕ್ಕಿದೆ. ನಮಗೆ ಈ ವರ್ಷದ ಪಠ್ಯದಲ್ಲಿ ಪೊಸೈಸಿದಳಾಕೆ ನಾಟ್ಯಾಗಮಂ, ಇದು ಕೂಡ ಪಂಪ ರಚಿಸಿರುವಂತಹ ಚಂಪು ಸಾಹಿತ್ಯದಲ್ಲಿರುವಂಥದ್ದು. ಇನ್ನೊಂದು ಷಡಕ್ಷರ ದೇವ ಬರೆದಿರುವಂತಹ ಸೌಜನ್ಯ ವಿದುರನಾದೆನು ಎನ್ನುವಂತಹ 2 ಕಾವ್ಯ ಭಾಗವನ್ನು ನಮಗೆ ಕೊಟ್ಟಿದ್ದಾರೆ. ಅದು 2 ಕಾವ್ಯ ಭಾಗಗಳು ಕೂಡ ನಮಗೆ ಏನಿದೆ ಚಂಪು ಸಾಹಿತ್ಯದಲ್ಲೇ ಇರುವಂತಹವುಗಳು. ಆದ ಕಾರಣ ಚಂಪು ಸಾಹಿತ್ಯ ಎಂದರೇನು, ಚಂಪು ಸಾಹಿತ್ಯವನ್ನು ಹೇಗೆ ನಮಗೆ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಚಂಪು ಸಾಹಿತ್ಯ ಎನ್ನುವಂಥದ್ದು ಒಂದು ಬರೆಯುವಂತಹ ಶೈಲಿಗೆ ಹೇಳುವಂಥದ್ದು. ಚಂಪು ಸಾಹಿತ್ಯ ಪ್ರಧಾನವಾಗಿ ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಕಾವ್ಯ. ಚಂಪು ಸುಂದರವಾದದ್ದು, ಮನೋಹರವಾದದ್ದು ಎನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಹೋಗಿದ್ದಾರೆ. ಇದು ನಾವು ತಿಳ್ಕೊಳ್ಬೇಕು. ನಮಗೆ ಟಿಪ್ಪಣಿ ಅಂತ ಹೇಳಿ ಈ ಒಂದು ಚಂಪು ಸಾಹಿತ್ಯವನ್ನು ಕೇಳ್ತಾರೆ. ಚಂಪು ಸಾಹಿತ್ಯ ಅದರಲ್ಲಿ ಗದ್ಯಗಳೆಷ್ಟಿರಬೇಕು, ಪದ್ಯಗಳೆಷ್ಟಿರಬೇಕು ಎನ್ನುವಂಥದ್ದಕ್ಕೆ ಯಾವುದೇ ನಿಯಮಗಳು ಅಥವಾ ನೀತಿಗಳು ಹೀಗೆ ಇರಬೇಕು, ಇಷ್ಟು ಪದ್ಯಗಳಿದ್ದರೆ ಇಷ್ಟು ಗದ್ಯಗಳಿದ್ದರೆ ಮಾತ್ರ ಅದನ್ನು ಚಂಪು ಸಾಹಿತ್ಯ ಅಂತ ಎಲ್ಲೂ ಹೇಳಲಿಲ್ಲ. ಚಂಪು ಸಾಹಿತ್ಯ ಎನ್ನುವಂಥದ್ದೇನಾಗಿದೆ, ಅದು ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಒಂದು ಸಾಹಿತ್ಯ. ಗದ್ಯದಲ್ಲಿ ವಿಷಯಗಳನ್ನು, ನಾವು ಏನು ವಿಷಯಗಳನ್ನು ಹೇಳಬೇಕು ಅಂತ ಇದ್ದೇವೋ ಅಂತಹ ವಿಷಯಗಳನ್ನು ಗದ್ಯದ ರೂಪದಲ್ಲಿ ಹೇಳ್ತಾ ಪದ್ಯವನ್ನು ಮುಂದಕ್ಕೆ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಈ ಚಂಪು ಸಾಹಿತ್ಯದಲ್ಲಿ 6 ವರ್ಣವೃತ್ತಗಳು ಬಳಕೆಯಾಗಿದೆ. ಹೆಚ್ಚಾಗಿ ಬಳಕೆಯಾಗಿರುವಂಥದ್ದು 6 ವರ್ಣವೃತ್ತಗಳು. ಅದರ ಜೊತೆಗೆ ತ್ರಿಪದಿ, ಅಕ್ಕರ ಮತ್ತು ರಗಳೆಗಳು ಕೂಡ ಅಲ್ಲಲ್ಲಿ ಬಳಕೆಯಾಗಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಅವಕಾಶಗಳು ಸಿಗ್ತವೆ. ನಮಗೆ ಇವಾಗ ಸಿಕ್ಕಿರುವಂತಹ ಸಾಹಿತ್ಯ ಅಂತ ಹೇಳಿದರೆ, ಸಿಕ್ಕಿರುವಂಥ ಚಂಪು ಸಾಹಿತ್ಯದ ಮೊದಲ ಕೃತಿ ಅಂತ ಹೇಳಿದರೆ ಅದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ. ಇದು ಪಂಪನಿಂದ ರಚಿತವಾಗಿರುವಂತಹ 2 ಚಂಪು ಸಾಹಿತ್ಯದ ಕೃತಿಗಳು. ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅರ್ಥ ಮಾಡಿಕೊಂಡು ಸರಿಯಾಗಿ ಅಭ್ಯಾಸ ಮಾಡಬೇಕಾಗತ್ತೆ. ಇದು ನಮಗೆ ಮುಂದಕ್ಕೆ ಎಲ್ಲ ತರಗತಿಗಳಲ್ಲೂ ಕೂಡ ಈ ಚಂಪು ಸಾಹಿತ್ಯ ಎನ್ನುವಂಥದ್ದು ಬರ್ತಾ ಹೋಗುತ್ತೆ. ಆದ ಕಾರಣ ಚಂಪು ಸಾಹಿತ್ಯವನ್ನು ಸರಿಯಾಗಿ ಅಧ್ಯಯನ ಮಾಡಿ. ಧನ್ಯವಾದಗಳು.